ಮತ್ತೊಂದು ಕಡೆ ಕೆಲವರು ಈ ನಿಮಗೆ IPL ಟಿಕೆಟನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟು ಭಾಳ ಫೇಕ್ ಈ ಪ್ರೊಫೈಲ್ಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಭಾಳ ಎಚ್ಚರ ಇರಬೇಕು RCB ಅಭಿಮಾನಿಗಳು ಅಥವಾ ಕ್ರಿಕೆಟ್ ಅಭಿಮಾನಿಗಳು. ಟಿಕೆಟ್ ಸಿಕ್ಬಿಡುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕೆ ಹೋಗೋದು ನೋಡಿ. IPL ಧಮಾಕಾ ಸೇಲ್ ಅನ್ನೋವಂಥ ಒಂದು ನಕಲಿ ಅಕೌಂಟ್ ಅಂತೆ. ಆ ಅಕೌಂಟನ್ನು ಕ್ರಿಯೇಟ್ ಮಾಡಿ ವಂಚನೆ ಮಾಡ್ತಿದ್ದಾರಂತೆ. ಟಿಕೆಟ್ ನಮ್ಮ ಹತ್ರ ಇದೆ, RCB CSK ಟಿಕೆಟ್ ಇದೆ ಅಂತ ಹೇಳ್ಕೊಂಡು ಅಲ್ಲೆಲ್ಲ ಈ ಕೆಲ ಲಿಂಕ್ಗಳೆಲ್ಲ ಬರ್ತಾ ಇದೆ. ಸೊ ಆ ಲಿಂಕನ್ನು ಓಪನ್ ಮಾಡ್ತಾ ಇದ್ದಾಗೆ ದುಡ್ಡು ಕಟ್ಟಾಗ್ತಾ ಇದೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ DCP ಈಗ ನಾರಾಯಣ್ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಥರದ ಫೇಕ್ ಲಿಂಕ್ಗಳಿಗೆ ನೀವು ಮೋಸ ಹೋಗಬೇಡಿ. ಇನ್ನೊಂದು ವಿಚಾರ ಅಂತಂದರೆ RCB ಅಫಿಷಿಯಲ್ ಅಕೌಂಟಲ್ಲಿ ಇವತ್ತಿನ ಮ್ಯಾಚಿಗೆ ಈಗ 3 ದಿನದ ಹಿಂದೆನೇ ಟಿಕೆಟ್ನೆಲ್ಲ ಆನ್ಲೈನಲ್ಲಿ ಬಿಟ್ಟಿದ್ರು. ಅದು ಯಾರಿಗೆ ಸಿಕ್ಕಿದೆ ಯಾರಿಗಿಲ್ಲ ಅದೆಲ್ಲ ಬಿಡಿ, ಅದು ಪಕ್ಕಕ್ಕೆ ಇಡೋಣ. ಬಟ್ ಹಂಗಂತ ಸಿಕ್ಕಿದ ಲಿಂಕಲ್ಲೆಲ್ಲ ನಂಗೆ ಟಿಕೆಟ್ ಸಿಕ್ಬಿಡ್ಬೋದು ಅಂತ ಹೇಳ್ಕೊಂಡು ಓಪನ್ ಮಾಡಿದ್ರೆ ನೋಡಿ ಈ ಥರದ ಸಮಸ್ಯೆ ಆಗ್ಬಿಡುತ್ತೆ. ಇಲ್ಲೂ ಅಷ್ಟೇ ಸುಮಾರು ಹಣ ಕಳ್ಕೊಂಡಿದ್ದಾರೆ ಕೆಲವರು. ಅಕೌಂಟಲ್ಲಿ ಇದ್ದಿದ್ದು ಹಣ ಕಟ್ಟಾಗ್ತಾ ಇದ್ದಂಗೆ ಅವ್ರಿಗೆ ಗೊತ್ತಾಗಿದೆ ಇದು ಫೇಕ್ ಅಂತ ಹೇಳ್ಕೊಂಡು. ಇವತ್ತು ಬೆಳಗ್ಗೆ ಏನು ಅಫಿಷಿಯಲ್ RCB ವೆಬ್ಸೈಟ್ ಬಿಟ್ಟು ಅದೇನ ಹೋಲಿಕೆ ಮಾಡುವಂಥ ಒಂದು ಕಂಟೆಂಟ್ ಕ್ರಿಯೇಟ್ ಆಗಿದೆ. ಅದರಲ್ಲಿ M ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಂಗ್ಳೂರು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು IPL 2026 ಟಿಕೆಟ್ಸ್ ಆನ್ ಸೇಲ್ ಅಂತ ಒಂದು ಇದನ್ನು ಅದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಕ್ರಿಯೇಟ್ ಮಾಡಿದ ತಕ್ಷಣ ಇದು ಹಾಟ್ ಕೇಕ್ಸ್ ಥರ ನಾಳೆ ಮ್ಯಾಚ್ಗೆ IPL ಮ್ಯಾಚಸ್ಗೆ ತುಂಬ ಜನ ಅಂದರೆ ಸಾರ್ವಜನಿಕರು ಇದನ್ನು ಕ್ಲಿಕ್ ಮಾಡಿದಾಗ ಅಕೌಂಟ್ಸ್ಗೆ ಹೋಗಿ ಅಲ್ಲಿ ಸ್ಟ್ಯಾಂಡ್ಸ್ಗೆ ಎಷ್ಟೆಷ್ಟು ಟಿಕೆಟ್ಸ್ ಬೇಕೋ ಎಲ್ಲ ಅವರು ಕ್ಲಿಕ್